ದರ್ಶನ್ ಅವ್ರದ್ದು ವಿಚಾರ ಅಂತ ಅಂದಾಗ ನಾನು ಹೇಳ ಹಾ ಸರ್. ನಾವೆಲ್ಲರೂ ಕಲಾವಿದರು. ಹೌದು ಸರ್. ಒಂದು ಇನ್ನ ಯಾವುದು ಸಂಪೂರ್ಣ ಗೊಂಡಿಲ್ಲ ಅದು, ಸರಿನೇ? ಅದು ಕೋರ್ಟ್ ಅಲ್ಲಿ ಇರುವಂತ ವಿಷಯ, ಅದನ್ನ ನಾವು ಮಾತಾಡೋದು ನ್ಯಾಯನೂ ಅಲ್ಲ. ಆದ್ರೆ ನನಗೇನು ಒಂದೇ ಒಂದು ಅನ್ನಿಸ್ತು ಅಂದ್ರೆ, ಇವತ್ತು ಥಿಯೇಟರ್ ಅಲ್ಲಿ ಇನಿಷಿಯಲ್ ಡ್ರಾ ಮಾಡುವಂತ ಒಬ್ಬ ನಟ ಬಾಕ್ಸ್ ಆಫೀಸ್ ಹೀರೋ, ಅವರನ್ನು ನಂಬಿ ಹಲವಾರು ಜನ ನಿರ್ಮಾಪಕರು ಬಂಡವಾಳ ಹೂಡಿದ್ದಾರೆ. ಸೊ ಇದಕ್ಕೇನ್ ಉತ್ತರ? ಇವತ್ತು ಒಂದು ದೊಡ್ಡ ಚಿತ್ರರಂಗ, ಯಾರು ಒಬ್ಬಿಬ್ರಿಂದ ಇದೇನ್ ನಡೆಯಕ್ ಸಾಧ್ಯ ಇಲ್ಲ. ಈಗ ಆ ಒಬ್ಬಿಬ್ರು ಅನ್ನುವಂಥದ್ದನ್ನ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೆ. ನಿರಂತರವಾಗಿ ಕನ್ನಡದಲ್ಲೇನೆ ಪ್ಯಾನ್ ಇಂಡಿಯಾ ಇಲ್ದೇನೆ ತಾನು ಮಾಡ್ಕೊಂಡು ಕನ್ನಡದ ಒಂದು ಅಭಿಮಾನಿಗಳನ್ನ ಅವರಾಗಿ ಕೂಡಿಸಿಕೊಂಡಿದ್ರು. 80 ಕೋಟಿ 90 ಕೋಟಿ 100 ಕೋಟಿವರೆಗೂ ಕನ್ನಡದಲ್ಲಿ ವ್ಯಾಪಾರ ಮಾಡ್ಬೋದು ಅನ್ನೋದನ್ನ ಸರಿಯಾಗಿ ಅವ್ರು ಮಾಡಿ, ಕರ್ನಾಟಕದಲ್ಲಿ ನಾನು ಹೇಳ್ತಾ ಇರೋದು ಅದನ್ನ ಮಾಡಿ ತೋರಿಸಿದವ್ರು ದರ್ಶನ್ ಅವರು. ಈಗ ಅವರನ್ನ ಇಟ್ಕೊಂಡು ನಾವಿಲ್ಲಿ ಮಾಡ್ಬೋದು ಸಿನಿಮಾ ಅಂತ ಅಷ್ಟು ಜನನ ಪಾಪ ಬಂಡವಾಳ ಹಾಕಿದ್ದಾರೆ. ನಮ್ಮ ಮಿಲನ ಪ್ರಕಾಶ್ ಅವ್ರು ಹಾಕಿದ್ದಾರೆ. ಯಾರು ಅನ್ನುವಂಥದ್ದು ನಾವೇನು ದೊಡ್ಡದಾಗಿ ಹೇಳ್ಬೇಕಾಗಿಲ್ಲ ನಿಮಗೆ. ಅದನ್ನ ಯಾರು ಅನ್ಯತಾ ಭಾವಿಸ್ಬೇಡಿ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಮಿಲನ ಪ್ರಕಾಶ್ ಅವ್ರಿಗೆ ಯಾಕೆ ದರ್ಶನ ಹಾಕಿದ್ರೆ ದುಡ್ಡು ಬರುತ್ತೆ ಅಂತ ಹಾಕಿದ್ರು ಅವರು. ಇದು ತುಂಬಾ ಸುಲಭವಾಗಿ ನಾವು ತಗೊಂಡ್ಬೇಡ, ಸುತ್ತಿ ಬಳಸಿ ಮಾತಾಡೋದು ಬೇಡ. ಆಗ್ಲಿ ಏನೋ ಒಂದು ಚಾತುರ್ಯ ಹಾಗಾಗಿದೆ. ಯಾವ ಒಂದು ತೊಂದರೆ ಬಂದು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಬರ್ದಿರ, ಆರೋಗ್ಯಕರವಾಗಿ ಇದು ನಡೀಲಿ, ಯಾರ ದೃಷ್ಟಿನೂ ಇದಕ್ಕೆ ತಾಗ್ದಿರ. ಇವತ್ತು ಶಿವಣ್ಣ ಅವ್ರಿಗೆ ಆರೋಗ್ಯ ಸರಿ ಇಲ್ಲ, ಅಮೆರಿಕ ಹೋಗ್ತಾ ಇದ್ದಾರೆ. ಭಗವಂತ ಅವ್ರನ್ನೂ ಕ್ಷೇಮವಾಗಿ ಹೋಗಿ ಲಾಭದಾಯಕವಾಗಿ ವಾಪಸ್ಸು ಆರೋಗ್ಯವಂತರಾಗಿ ಭಾಗ್ಯವಂತರಾಗಿ, ಅವ್ರ ತಂದೆಯವರು ಹೇಳಿದಾಗೆ ಭಾಗ್ಯವಂತರಾಗಿ ಬಂದು ಕರ್ನಾಟಕಕ್ಕೆ ಅವರು ಒಂದು ಭಾಗ್ಯವಾಗಿ ನಡೆಸಿದೆ. ಹಾಗೆ ದರ್ಶನ್ ರವರು ಏನೂ ಇಲ್ಲ, ಅವರು ದೇವರು ಅವ್ರಿಗೆ ಒಂದು ಒಳ್ಳೆ ತೀರ್ಪನ್ನು ಭಗವಂತ. ಕಾನೂನು ಮೇಲೆ ನಾವು ಅಪಾರವಾದ ನಂಬಿಕೆ ಇಟ್ಟಿದ್ದೀವಿ, ಪ್ರಜಾಪ್ರಭುತ್ವದ ಮೇಲೆ ನಾವು ನಂಬಿಕೆ ಇಟ್ಟಿದ್ದೀವಿ. ಇವತ್ತು ನಾವು 135 ಸೀಟ್ ಕಾಂಗ್ರೆಸ್ ಕೊಟ್ಟಿದ್ದೀವಿ ಅಂದ್ರೆ ನಾವು ಕೈನೂ ತೋರಿಸ್ಬೋದು, ಮಾತಾಡ್ಲೂಬಹುದು. ಆದ್ರೆ ಒಂದು ಸರ್ಕಾರನ ನಾವು ದಯವಿಟ್ಟು ಎಲ್ಲಾ ಪ್ರಜೆಗಳು ಇದನ್ನ ಕೇಳಿ, ನಿಮ್ಗೆಲ್ರಿಗೂ ಗೊತ್ತು, ಒಂದು ಸರ್ಕಾರನ ನಾವು ನಿಷ್ಕ್ರಿಯಗೊಳಿಸಿದ್ರೆ ಅವ್ರು ಏನ್ ಪ್ರಣಾಳಿಕೆಗಳು ಹೇಳಿದಾರೋ ಮಾಡಿದಾರೋ ಎಲ್ಲವೂ 2 ವರ್ಷದಲ್ಲಿ ಮುಗ್ದೋಗ್ಬಿಟ್ರೆ, ಆಮೇಲೆ ಅದು ತಿರುಗಿ ಮತ್ತೊಂದು ಸರ್ಕಾರ ಬಂದು ಅವ್ರದೇ ಒಂದು ತೀರ್ಮಾನ, ಹಿಂದೆ ಬಂದಿರೋರ್ದು ಏನೋ ಮಾಡಬಾರ್ದು ನಮ್ದೇ ಹೊಸದು ಮಾಡೋಣ ಅಂತ ಹೋದಾಗ ನಾವೆಲ್ಲ ಕಳ್ಕೊಂಡ್ಬಿಡ್ತೀವಿ. ಪತ್ರಕರ್ತರಿಗೂ ವಾಹಿನಿಯವ್ರಿಗೂ ನಾನು ಹೇಳೋದೇನು ಅಂದ್ರೆ, ತಾವು ಬೈಯುವಂಥದ್ದು ಸಂವಿಧಾನಬದ್ಧವಾಗಿ ಬೈರಿ, ಎಚ್ಚೆತ್ಕೊಂಡು ನಾವು ಅದನ್ನ ನೋಡ್ಬಿಟ್ಟು ಏನಾಗ್ಬೋದು ಇದ್ರ ಪರಿಣಾಮ ಅಂತ ತಿಳ್ಕೊಂಡು ಬೈರಿ. ಒಟ್ಟು ಯಾವುದನ್ನು ನಿಷ್ಕ್ರಿಯಗೊಳಿಸಕ್ಕೆ ಒಂದು ಆಸ್ಪದ ಮಾಡಿದಿರ ಇರಿ ಅಂತಾನೆ ನಾನು ಕೇಳ್ತಾ ಇದ್ದೀನಿ. ಚಿತ್ರರಂಗದ ಬಗ್ಗೆನೂ ಅದನ್ನೇ ಹೇಳ್ತಾ ಇದ್ದೀನಿ. ನಾವೆಲ್ಲ ಅಣ್ಣ ತಮ್ಮಂದಿರಿದ್ದಾಗ ಯಾರಿಗೊಂದು ತೊಂದರೆ ಆದ್ರೂ ನಾವು ನಿಂತ್ಕೋಬೇಕು, ನಾವು ಮುಂದುವರಿಬೇಕು. ಯಾಕಂದ್ರೆ ಅವರನ್ನು ನಂಬಿ ಒಂದಷ್ಟು ಜನ ಬಂಡವಾಳ ಹೂಡಿರ್ತಾರೆ. ಅವ್ನು ಹೋದ ಹಾಳಾಗೋದಂತ ದಯವಿಟ್ಟು ಹೇಳ್ಬಾರ್ದು, ಹೇಳಲೇಬೇಡ್ರಿ ದಯವಿಟ್ಟು, ನಾನು ಕೈ ಮುಗಿ ಕೇಳ್ಕೊತಾ ಇದ್ದೀನಿ. ಎಸ್ ಸರ್. ಲಾಯರ್ ಜಗದೀಶ್ ಅವರು ಸರ್, ದರ್ಶನ್ ಅವರ ಒಂದು ವಿಚಾರವಾಗಿ ತುಂಬಾ ಅವಹೇಳನಕಾರಿಯಾಗಿ ಮಾತಾಡುವಂತದ್ದಾಗ್ಲಿ ಅಥವಾ ನಿಲ್ಸುವಂತ ಒಂದು ತುಂಬಾ ಪ್ರತಿ ದಿನ ಬೆಳಗ್ಗೆ ರಾತ್ರಿ ಮಧ್ಯಾಹ್ನ 3 ಟೈಮು ಕೂಡ ಅದನ್ನೇ ಮಾತಾಡ್ತಾರೆ. ನಾನು ಏನೋ ಕಮೆಂಟ್ ಮಾಡಲ್ಲ ಅದನ್ನ ನಾನು ಕಮೆಂಟ್ ಮಾಡಲ್ಲ. ಅದನ್ನೆಲ್ಲ ನೋಡಿ ಅವ್ರವ್ರಿಗೆ ಇಷ್ಟ ನೋಡಿ. ಊಟ ತನ್ನಿಚ್ಛೆ ನೋಟ ಪರರಿಚ್ಛೆ, ಸರಿನೇ? ಮಾತು ಅವ್ರವ್ರ ಇಚ್ಛೆ ತಕ್ಕಂಗೆ ಮಾತು ಬರ್ತದೆ ಅಷ್ಟೇನೆ. ನಾನು ಹೇಳ್ತಾ ಇರೋದು ಅವರನ್ನ ನಂಬಿ ಬಂಡವಾಳ ಹೂಡಿರುವಂಥದ್ದು. ಇವತ್ತು ಶಿವಣ್ಣ ಅವ್ರನ್ನ ನಂಬಿ ಬಂಡವಾಳ ಹೂಡಿದ್ದಾರೆ. ಆ ನಿರ್ಮಾಪಕ ಜೊತೆನೂ ಕಷ್ಟಕ್ಕೆ ಬರಬಾರ್ದು, ಅವರು ಉಳಿಬೇಕು, ಎಲ್ಲರೂ ಉಳಿಬೇಕು, ಎಲ್ಲರೂ ಕಲಾವಿದರು. ಇದು ಕೋರ್ಟ್ ಅಲ್ಲಿ ನಡೀತಾ ಇರ್ತಕ್ಕಂಥ ಒಂದು ವ್ಯವಹಾರ. ಅದು ಏನು ನಮ್ಗೆ ಕಾನೂನು ಎಲ್ಲದಕ್ಕಿಂತ ದೊಡ್ಡದು, ಅದಕ್ಕೆ ನಾವು ಗೌರವ ಕೊಡ್ತೀವಿ. ಕಾನೂನನ್ನ ಹೀಗೆ ಮಾಡು ಹಾಗೆ ಮಾಡು ಅನ್ನೋದಕ್ಕೆ ಯೋಗ್ಯತೆ ನಮ್ಗೆ ಎಲ್ಲೂ ಬರಕ್ಕೂ ಸಾಧ್ಯ ಇಲ್ಲ. ನಾವು ಬೇಡ್ಕೊಳ್ಳೋದೇನು ಅಂದ್ರೆ, ಒಂದು ಒಳ್ಳೆ ತೀರ್ಪಾಗ್ಲಿ ಕನ್ನಡ ಚಿತ್ರರಂಗಕ್ಕೆ, ಯಾವ ಧಕ್ಕೆನೂ ಬರ್ದಿರ ಇರಲಿ. ನಿಮ್ಮ TRPಗಳಿಗೆ ದೇವರು ಯಾವ ಕೊರತೆನೂ ಕೊಡ್ದಿರ ಇರಲಿ. ಪ್ರತಿಯೊಬ್ಬರಿಗೂ ನಿಮ್ಗೆ ಎಲ್ಲ ಟಾರ್ಗೆಟ್ ಕೊಟ್ಟಿರ್ತಾರೆ. ಆ ಟಾರ್ಗೆಟ್ ನ ಈಡೇರಿಸುವಂತ ಶಕ್ತಿ ದೇವರು ನಿಮ್ಗೆ ಕೊಟ್ಟು ಕಾಪಾಡ್ಲಿ. ಸಮಯಕ್ಕೆ ಸರಿಯಾಗಿ ನಾವೆಲ್ಲ ಊಟ ಮಾಡುವಂತ ಶಕ್ತಿ ಕೊಡ್ಲಿ. ನಾನು ಊಟ ಮಾಡಿದ್ರೆ ಆರೋಗ್ಯ ಕಳ್ಕೊಂಡಿದ್ದೀನಿ, ಸಿನಿಮಾದಲ್ಲಿ ಪಾತ್ರ ಮಾಡಿದ್ರೆ ಇನ್ನೊಂದಷ್ಟು ಹೋಗ್ಬಿಡ್ತಾರೆ. ಥ್ಯಾಂಕ್ ಯು.